ನಮಸ್ಕಾರ ವೀಕ್ಷಕರೇ, ಶುಭೋದಯ. ಬೃಹತ್ ಜಾತಕಂ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ನಮ್ಮ ಪುಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಚಿಂತಕರಾಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗಿನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಗಳೇ, ತಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ತಾವು ಸಹ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ನ ಮುಖಾಂತರವಾಗಿ ಗುರುಗಳು ನೇರವಾಗಿ ತಮ್ಮೊಟ್ಟಿಗೆ ಮಾತನಾಡ್ತಾರೆ. ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಕೇಳ್ಕೊಳ್ಬಹುದು. ಗುರುಗಳು, ಇವತ್ತಿನ ಪಂಚಾಂಗವನ್ನು ನೋಡೋದಾದ್ರೆ, ಜೊತೆಗೆ ದೀಪಾವಳಿ ಹಬ್ಬ ಇರೋದ್ರಿಂದಾಗಿ ಯಾವ ರೀತಿಯಾಗಿರುವಂಥದ್ದು? ತಿದರಿ ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ನೋಡಿ, ನಿತ್ಯವೂ ಕೂಡ ನಾವು ಪಂಚಾಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕಂದರೆ ತುಂಬ ಪ್ರಮುಖವಾಗಿರುವಂತಹ ವಿಚಾರಗಳು ಈ ಪಂಚಾಂಗಗಳಲ್ಲಿರುತ್ತೆ. ನೋಡಿ, ಈಗ ಹಬ್ಬದ ಆಚರಣೆ ಮಾಡಬೇಕು ನಾವು. ಈ ದೀಪಾವಳಿ ಹಬ್ಬವನ್ನು ನರಕ ಚತುರ್ದಶಿ ಅಂತ ಹೇಳ್ತೀವಿ. ಹಾಗಾಗಿ ಈ ತಿಥಿಗಳನ್ನು ಮತ್ತು ಅವತ್ತಿನ ಆ ನಕ್ಷತ್ರಗಳನ್ನ ತಿಳ್ಕೊಳ್ಳುವಂಥದ್ದು, ಆ ವಾರಗಳನ್ನ ತಿಳ್ಕೊಳ್ಳುವಂಥದ್ದು ತುಂಬ ಮಹತ್ವವಾಗಿರುತ್ತೆ ಅಂತ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಗಿನ ಶರದೃತು, ಆಶ್ವೀಜ ಮಾಸ. ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯನ್ನು ನಾವು ಈ ದಿನ ನೋಡ್ಬೋದು. ಇನ್ನು ಸೋಮವಾರ ಹಸ್ತ ನಕ್ಷತ್ರ, ವೈದ್ಯುತಿ ಯೋಗ, ಶಕುನ ಕರ್ಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಯಾರಾದರೂ ಇವತ್ತು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳೋದು ಅಥವಾ ಶುಭ ಪ್ರಯಾಣಾದಿಗಳನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿರೋರು ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ತ್ಯಜಿಸಬೇಕು ಅಂತ ಹೇಳುತ್ತೆ. ಈ ಸಮಯದಲ್ಲಿ ಪ್ರಾರಂಭ ಮಾಡಬಾರ್ದು ಅಂತ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ಈ ದಿನ 7:39 9:08 ಈ ದಿನ ರಾಹುಕಾಲವನ್ನು ನಾವು ನೋಡ್ಬೋದು. ಇನ್ನು ಯಮಗಂಡ ಕಾಲ 10:36 12:04 ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದಾಗಿದೆ. ಇನ್ನು ಗುಳಿಕ ಕಾಲ ಮಧ್ಯಾಹ್ನ 1:33 3:01 ಗುಳಿಕ ಕಾಲವನ್ನು ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ ಪ್ರಶಸ್ತವಾಗಿರುವಂತಹ ಸಮಯಗಳು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಯಾಕಂದರೆ ಏನಾದರೂ ದೇವರ ಪೂಜೆ ಪುನಸ್ಕಾರ ಮಾಡಿಕೊಳ್ಳುವಂಥಕ್ಕೆ ಅಥವಾ ಯಾವುದಾದ್ರೂ ಮಂತ್ರಗಳನ್ನು ಜಪ ಮಾಡಿಕೊಳ್ಳಿಕ್ಕೆ, ಸಿದ್ಧಿ ಮಾಡಿಕೊಳ್ಳಿಕ್ಕೂ ಕೂಡ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಅಂದರೆ ಅದು ಬ್ರಾಹ್ಮಿ ಮುಹೂರ್ತ. ಈ ದಿನ 4:33 5:22 ಕೂಡ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಕೆಲವೊಂದು ದೀಪಾರಾಧನೆಗಳನ್ನು ಈ ದೀಪಾವಳಿಯ ಸಮಯದಲ್ಲಿ ಮಾಡುವಾಗ ಸೂರ್ಯಾಸ್ತಮನ ನಂತರ ಅಂತ ಹೇಳುತ್ತೆ. ಇನ್ನೇನಾದರೂ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿಕ್ಕೆ ಸೂರ್ಯೋದಯದ ನಂತರನೂ ಕೂಡ ಕೆಲವೊಂದು ಪೂಜೆಗಳನ್ನು, ದೇವರ ಆರಾಧನೆಗಳನ್ನು ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಈ ದಿನ 6:11 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 5:58 ಇದನ್ನು ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀವಿ. ಸ್ಕ್ರೀನ್ ಮೇಲೆ ಕಾಣುವಂಥ ಸಂಖ್ಯೆ ಮುಖಾಂತರವಾಗಿ ತಾವು ಕರೆ ಮಾಡ್ಬೋದು. ಜೊತೆಗೆ ಇವತ್ತು ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ತಾವು ಗುರುಗಳೊಟ್ಟಿಗೆ ಮಾತನಾಡಬಹುದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ನ ಮುಖಾಂತರವಾಗಿ ಸಂಪರ್ಕಿಸಿ. ಗುರುಗಳ, ಇವತ್ತಿನ 12 ರಾಶಿಗಳ ಬಗ್ಗೆ ಯಾವ ರೀತಿಯಾಗಿ ಫಲಾನುಫಲ ಇರುವಂಥದ್ದು? ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು 12 ರಾಶಿಗಳು ಅಂತ ಹೇಳುವಂಥದ್ದು. ಹಾಗಾಗಿ ಅದರೊಟ್ಟಿಗೆ ಧಾರ್ಮಿಕ ವಿಚಾರವಾಗಿ ಈ ದಿನ ಹಬ್ಬದ ವಿಚಾರವಾಗಿ ಅಂದರೆ ಈ ದೀಪಾವಳಿ ಮಹತ್ವ, ಯಾವ ರೀತಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು, ಇದರಿಂದ ಏನು ಫಲಗಳನ್ನು ಪಡ್ಕೊಳ್ಬೇಕು, ಮತ್ತು ಕೆಲವರಿಗೆ ಈ ಸಮಯ ಕೂಡ ಹಿಂದೆ ಮುಂದೆ ಆಗ್ತಿರೋದು. ಅಂದರೆ ಹಬ್ಬದ ಈ ತಿಥಿ ಅರ್ಧ ದಿನವರೆಗೂ ಕೂಡ ಚತುರ್ದಶಿ ಇರೋದ್ರಿಂದ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಕೂಡ ಪ್ರಾರಂಭ ಆಗ್ತಿರೋದ್ರಿಂದ ಕೆಲವೊಬ್ಬರಿಗೆ ಅದು ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು ಅನ್ನೋದು ಕೂಡ ಗೊಂದಲದಲ್ಲಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಸರಳವಾಗಿ ನಾನು 1-2 ವಿಚಾರಗಳನ್ನು ತಿಳಿಸ್ಕೊಡುವಂಥದ್ದಾಗುತ್ತೆ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ನೋಡಿ, ಈ ದಿನ ಮೇಷರಾಶಿಯವರಿಗೆ ಕೌಟುಂಬಿಕ ಖರ್ಚುಗಳು ಹೆಚ್ಚಾಗುವಂಥದ್ದು. ಸಾಮಾನ್ಯವಾಗಿ ಹಬ್ಬದ ವಾತಾವರಣ, ಕುಟುಂಬದಲ್ಲಿ ಖರ್ಚು ಹೆಚ್ಚಾಗಿರುತ್ತೆ. ಆದರೆ ಒಂದು ಖರ್ಚು ಮಾಡುವಾಗ, ವೆಚ್ಚ ಮಾಡುವಾಗ ಈ ದುಂದು ವೆಚ್ಚ ಮಾಡಬಾರ್ದು ಅಂತ. ಸುಮ್ಮನೆ ಬೇಕಾಗದಿರೋ ವಿಚಾರಗಳಿಗೆ ಹಣವನ್ನು ವ್ಯರ್ಥವನ್ನು ಮಾಡಬೇಡಿ. ಒಂದು ಖರ್ಚಿನ ಮೇಲೆ ಕಡಿವಾಣ ಹಾಕ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಭೂ ವಿವಾದದಲ್ಲಿ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚು ಅಂತ ಹೇಳ್ತಾ ಇದೆ. ಮೇಷರಾಶಿಯವರು ಏನಾದರೂ ಭೂಮಿಗೆ ಸಂಬಂಧಪಟ್ಟಂಥ ಏನೋ ಹಬ್ಬದ ದಿನ, ದೀಪಾವಳಿ ದಿನ ನಾವೇನೋ ಒಂದು ಸೈಟ್ ತೊಗೋಬೇಕು ಅಂದ್ಕೊಳ್ತಿರ್ತೀರ, ಅಥವಾ ದೀಪಾವಳಿ ದಿನ ನಾವು
ಹಬ್ಬದ ಇರೋದ್ರಿಂದ ಯಾವುದೋ ಒಂದು ಜಾಗ ತಗೋಬೇಕು ಅಂದ್ಕೊಳ್ಳೋರು ಅಥವಾ ಭೂಮಿ ಏನೋ ಒಂದು ಮಾರಾಟಕ್ಕೆ ಇಟ್ಟಿರೋರು ಸ್ವಲ್ಪ ಈ ದಿನ ಬೇಡ ಅಂತ ಹೇಳ್ತಾ ಇದೆ. ಯಾಕಂದರೆ ಅದು ಕೆಲವೊಂದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ್ತಲೇ ಯಾವ ರೀತಿ ಹೇಳ್ತೀವಿ ಅದೇ ರೀತಿ ಋಣ ಇರಬೇಕು, ಒಂದು ಭೂಮಿ ನಮಗೆ ಸ್ವಂತದಾಗಬೇಕು ಅಂದರೂ ಕೂಡ ಅಥವಾ ಅದನ್ನು ಮಾರಾಟ ಮಾಡಬೇಕು ಅಂದರೂ ಕೂಡ. ಹಾಗಾಗಿ ಈ ದಿನ ಅದೆಲ್ಲ ಏನಾದರೂ ವ್ಯವಹಾರಗಳು ಇಟ್ಕೊಂಡಿದ್ರೆ ಬೇಡ ಅಂತ ಹೇಳ್ತಾ ಇದೆ ಮೇಷರಾಶಿಯವರಿಗೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸಬೇಕು ಭೂಮಿ ವಿಚಾರವಾಗಿ. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ವೃಷಭ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸು ಅಂತ ಎಲ್ಲ ವೃಷಭ ರಾಶಿಗಳು ಇರ್ತೀರ ಸರ್ವೇ ಸಾಮಾನ್ಯ. ಅದು ಹಬ್ಬದ ದಿನಗಳಲ್ಲಿ ವ್ಯಾಪಾರಗಳು ಚೆನ್ನಾಗಾಗುತ್ತೆ. ಇವತ್ತು ನಿಮಗೂ ಕೂಡ ಯಾರೆಲ್ಲ ಈ ವೃಷಭ ರಾಶಿಗಳು ಇರ್ತಾರೆ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯ ಸಂಖ್ಯೆಯಲ್ಲಿ ಧನಾಗಮನದ ಕೂಡ ನಿರೀಕ್ಷೆ ಮಾಡ್ಬೋದು. ಇನ್ನು ಉದ್ಯೋಗದಲ್ಲಿರುವ ವ್ಯಕ್ತಿಗಳಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಕೂಡ ದೊರಕುವಂಥ ನೋಡಿ ಯಾರೆಲ್ಲ ಈ ವೃಷಭ ರಾಶಿಗಳು ಇರ್ತಾರೆ ತುಂಬ ಒಂದು ಕೆಲಸದ ವಿಚಾರವಾಗಿ ಅನುಕೂಲ ಅಂತ ಇದೆ. ಇವತ್ತು ತುಂಬ ಚೆನ್ನಾಗಿರುವಂಥದ್ದು ಹಬ್ಬದ ದಿನ. ಮತ್ತು ನಿಮ್ಮ ಮೇಲಾಧಿಕಾರಿಗಳಿಂದ ಕೂಡ ನಿಮಗೆ ಪ್ರಶಂಸೆ ಸಿಗುವಂಥದ್ದು ಅಥವಾ ಎಲ್ಲಿ ಕೆಲಸ ಮಾಡ್ತಿರ್ತೀರ ಅಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ನಿಮಗೆ ಒಂದು ಕೆಲಸಗಳು ಸಿಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಒಳ್ಳೆಯ ದಿನವನ್ನು ಕೂಡ ಆನಂದದಿಂದ ಇವತ್ತು ಕಳಿತೀರ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಇದನ್ನು ಬಂಧು ಮಿತ್ರರಿಂದ ವಿಮರ್ಶೆ ಅಂತ ಇದು ಮಿಥುನ ರಾಶಿಯವರು ಕೂಡ ಒಳ್ಳೆಯ ವಿಚಾರ ವಿಮರ್ಶೆ ಆಗುತ್ತೆ. ಕೆಲವೊಂದು ಟೀಕೆ ಮಾಡ್ತಾರೆ, ಕೆಲವೊಬ್ಬರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಕೂಡ ಆಡುವಂಥದ್ದು ಇರುತ್ತೆ ಇವತ್ತು. ಹಾಗಾಗಿ ಮಿಥುನ ರಾಶಿಯವ್ರಿಗೂ ಕೂಡ ಶುಭಪ್ರದ. ಇನ್ನು ಟೀಕೆಗಳು ವ್ಯಾಪಕವಾಗುತ್ತೆ ಅಂತ ಹೇಳ್ಕೊಂಡು ಯಾರೆಲ್ಲ ಮಿಥುನ ರಾಶಿಗಳು ಇರ್ತಾರೆ ಈ ಟೀಕೆಗಳು ಸರ್ವೇ ಸಾಮಾನ್ಯ. ಒಬ್ಬ ಯಾರೋ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದರೆ ಆದರೂ ಟೀಕೆಗಳು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ. ಹಾಗಾಗಿ ನೋಡ್ಕೊಳ್ಬೇಕು. ದೂರದೃಷ್ಟಿಯಿಂದ ಹಮ್ಮಿಕೊಂಡ ಕೆಲಸ ಕಾರ್ಯಗಳು ಯಶಸ್ಸಿನತ್ತ ಸಾಗುತ್ತೆ. ಒಳ್ಳೆಯ ವಿಚಾರ ಮಿಥುನ ರಾಶಿಯವರಿಗೆ. ಏನಾದರೂ ಮುಂದಿನ ದಿನಗಳಲ್ಲಿ ನಮಗೇನೋ ಆಗಬೇಕು ಅಂತ ಇವತ್ತು ನೀವು ಅದನ್ನೆಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡಿಕೊಂಡ್ರೆ ಕಾರ್ಯಗತೆ ತೊಗೊಂಬನ್ನಿ, ಅನುಕೂಲ ಆಗುತ್ತೆ. ಆರ್ಥಿಕ ಸ್ಥಿತಿ ಕೂಡ ಉತ್ತಮ. ಮಿಥುನ ರಾಶಿಯವರು ಯಾರಲ್ಲಿ ಇರ್ತಾರೆ ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಶುಭಪ್ರದವಾಗಿರುವಂಥದ್ದು ಮಿಥುನ ರಾಶಿಯವರಿಗೆ. ಗುರುಗಳೇ, ನಮ್ಮ ಕಾಲರ್ ಇದ್ದಾರೆ, ಅವರೊಟ್ಟಿಗೆ ಮಾತನಾಡೋಣ. ನಮಸ್ತೆ, ಯಾರು ಕರೆ ಮಾಡ್ತಾ ಇರೋದು? ನಮಸ್ತೆ, ತಮ್ಮ ಹೆಸರು? ಮಲ್ಲಿಕಾರ್ಜುನ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಅಗರಿ ಬೊಮ್ಮನಹಳ್ಳಿ. ಓಕೆ, ಯಾರ ವಿಚಾರವಾಗಿ ತಾವು ಕೇಳೋದಿತ್ತು? ನಮ್ಮ ಬಗ್ಗೆ ಮ್ಯಾಮ್. ಓಕೆ, ನೀವು ಹುಟ್ಟಿದ ದಿನಾಂಕ ಏನು? 25/5/2008. 25/5/2008. ಹೌದು. ಹುಟ್ಟಿದ ಸಮಯ? ಇದು ಶನಿವಾರ ರಾತ್ರಿ 12 ಗಂಟೆ. ಶನಿವಾರ ರಾತ್ರಿ 12 ಗಂಟೆ. ಓಕೆ, ಗುರುಗಳಿದ್ದಾರೆ, ಅವರೊಟ್ಟಿಗೆ ತಾವು ನೇರವಾಗಿ ಮಾತನಾಡಬಹುದು. ನಮಸ್ತೆಪ್ಪ, ಹೇಳಿ. ಇದು ಸ್ವಾಮಿ, ನಾವು ಶಾಲೆ ಬಿಟ್ಟಿನಿ, ಈಗ ಹೊಲ್ದಾಗ ಬದುಕು ಮಾಡೋಕಂದ್ರೆ ಆಗೋಯ್ತು ಸ್ವಾಮಿ. ಓಕೆ, ಈಗ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಾ ಇಲ್ವಾ? ಇಲ್ಲ ಸ್ವಾಮಿ. ಓಕೆ, ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಹೊಲ್ದಾಗ ಮಾಡ್ಬೇಕು ಅನ್ಕೊಂಡಿದ್ದ ಸ್ವಾಮಿ, ಆಗಬಾರ್ದು ಕೆಲಸ. ನೋಡಿ, ಹೊಲದ ಮನೆ ವಿಚಾರದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕಂದರೆ ನೋಡಿ ನಿಮಗೆ ಮಕರ ರಾಶಿ ಆಗಿರೋದ್ರಿಂದ ಲಗ್ನದಲ್ಲೇ ರಾಹು ಮತ್ತು ಚಂದ್ರದು ಏನಾಗುತ್ತೆ ಗೊತ್ತಾ, ಮನಸ್ಸು ಚಂಚಲ. ಇದು ಸರ್ವೇ ಸಾಮಾನ್ಯ. ಯಾರೇ ಒಂದು ಜಾತಕದಲ್ಲಿ ಚಂದ್ರ ಮತ್ತು ರಾಹು ಏನಾದರೂ ಒಟ್ಟಿಗೆ ಇತ್ತು ಅಂತಂದರೆ ಇವರು ಯಾರನ್ನೂ ಕೂಡ ಬೇಗ ನಂಬೋದಿಲ್ಲ ಮತ್ತು ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಯಾವ ಕೆಲಸಕ್ಕರೆ ಮಾಡಲಿಕ್ಕೂ ಕೂಡ ತೊಂದರೆಗಳಾಗುವಂಥದ್ದು. ಈಗ ಎಜುಕೇಷನಲ್ಲೂ ಕೂಡ ಈಗ ಬಿಟ್ಬಿಟ್ಟಿದ್ದಾರೆ ಅಂತಂದರೆ ನಿಮ್ಮ ಜಾತಕ ಫಲದಲ್ಲಿ ಹೇಳ್ತಾ ಇದೆ. ಯಾಕಂದರೆ ನಿಮ್ಮ ಮನಸ್ಸು ಚಂಚಲನೆ, ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಕೂಡ ಆಗಲ್ಲ, ಅಥವಾ ಈ ಎಜುಕೇಷನ್ ಅಂತೂ ಮುಂದುವರೆಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನೀವೇನು ಅಂದ್ಕೊಂಡಿದ್ದೀರ ಈಗ ಕೆಲಸಗಳು ಮಾಡಬೇಕು ಅಂದ್ಕೊಂಡಿರುವಂಥದ್ದು, ಅದರಲ್ಲೂ ಭೂಮಿ ವಿಚಾರವಾಗಿ ಅಂತಂದಾಗ ನೋಡಿ ಕುಜ ಕೂಡ ಕೇತು ಜೊತೆ ಇರೋದ್ರಿಂದ ಭೂಮಿ ವಿಚಾರಗಳಲ್ಲಿ ಕೂಡ ನಿಮಗೆ ತೊಂದರೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ದೃಢ ನಿರ್ಧಾರ ಮಾಡಬೇಕು, ದೃಢ ಸಂಕಲ್ಪ ಮಾಡ್ಕೊಳ್ತಾ ಒಂದು ಸ್ವಲ್ಪ ಈಗ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ನೀವೇನಾದರೂ ಹೊಲದ ಮನೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಭೂವರಾಹ ಸ್ವಾಮಿ ದೇವಸ್ಥಾನ ಎಲ್ಲಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಇತ್ತು ಅಂತಂದರೆ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬರೋದು, ಅಥವಾ ನಿಮ್ಮ ಕುಲದೇವರುಗಳ ದರ್ಶನ, ಈಗ ಅಥವಾ ನಿಮ್ಮ ಗ್ರಾಮ ದೇವತೆ ಇಟ್ಕೊಳ್ಳಿ, ಮನೇಲಿ ಊರಲ್ಲಿ ಯಾವುದೋ ಒಂದು ಹೆಣ್ಣು ದೇವರು ಇರುತ್ತೆ, ಆ ದೇವ್ರಿಗೆ ಹೋಗಿ ಒಂದು ಪೂಜೆ ಮಾಡ್ಕೊಂಬರೋದು, ಇದೆಲ್ಲ ಮಾಡಬೇಕು ನೀವು ಪ್ರತಿ ಮಂಗಳವಾರನೋ ಅಥವಾ ಶುಕ್ರವಾರಗಳು. ಇದು ದೇವರ ಒಂದು ದರ್ಶನದಿಂದನೇ ಎಷ್ಟೋ ಅನುಕೂಲಗಳಾಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಶುಭಪ್ರದ. ಚೆನ್ನಾಗಿದೆಯಪ್ಪ, ಜಾತಕ ರೀತಿಯ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು, ಆದರೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಅನುಕೂಲಗಳನ್ನು ಪಡ್ಕೊಳ್ತೀರ. ಸ್ವಲ್ಪ ದೇವರ ಆಶೀರ್ವಾದ ಪಡ್ಕೊಳ್ಲಿಕ್ಕೂ ಕೂಡ ನೀವು ನೋಡ್ಕೊಳ್ಬೇಕು, ಅದರಿಂದ ಅಭಿವೃದ್ಧಿ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಗಳ ಇನ್ನುಳಿದ ರಾಶಿಗಳ ಬಗ್ಗೆ ಹೇಳೋದಾದರೆ ನೋಡಿ, ಮುಂದಿನ ರಾಶಿ ಇದು ಕಟಕ ರಾಶಿ ನೋಡುವಂಥದ್ದು. ಇದು ನೋಡಿ, ಕಟಕ ರಾಶಿಯವರಿಗೆ ಕುಟುಂಬದ ವಾತಾವರಣ ಆನಂದದಿಂದ ಕೂಡಿರುತ್ತೆ ಅಂತೆ. ಕಟಕ ರಾಶಿಯವರಿಗೂ ಕೂಡ ಒಳ್ಳೆಯ ದಿನ ನೋಡಿ, ಕುಟುಂಬದ ಆರೋಗ್ಯದಿಂದ ಅಂತಂದರೆ ಆನಂದದಿಂದ ಕೂಡಿರುತ್ತೆ ಅಂತೆ. ಎಲ್ಲರಿಗೂ ಸರ್ವೇ ಸಾಮಾನ್ಯ ಹಬ್ಬ ಅಲ್ವಾ, ಎಲ್ಲರೂ ಒಟ್ಟಿಗಿರ್ತೀರಾ, ಕುಟುಂಬದಲ್ಲಿ ನಿಮ್ಮ ಎಲ್ಲ ನಿಮ್ಮ ಬಂಧು ಬಳಗದವ್ರು ಬಂದಿರುವಂಥದ್ದಾಗುತ್ತೆ. ಹಾಗೆ ತುಂಬ ಶುಭಪ್ರದ ಆಗಿರುತ್ತೆ. ಈ ದಿನವನ್ನು ನೀವು ಒಂದು ಆಸ್ವಾದನೆ ಮಾಡಬೇಕು ಅಂತ ನಿನ್ನ ಉಪಯೋಗಿಸ್ಕೊಳ್ಬೇಕು. ಒಳ್ಳೆ ದಿನ, ಕುಟುಂಬದವರು ಎಲ್ಲರೂ ಸೇರುವಂಥ ದಿನ. ಈ ದಿನವೂ ಕೆಲವರು ನೋಡಿ ಕೆಲಸನೋ ಅಥವಾ ಏನೋ ಹೋಗ್ಬಿಡ್ತಾರೆ.
ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇರ್ತೀರಾ ನೋಡ್ಕೊಳ್ಳಿ, ಇವತ್ತು ಕುಟುಂಬದವರೊಟ್ಟಿಗೆ ದಿನವನ್ನು ಕಳೀಲಿಕ್ಕೆ ಆದಷ್ಟು ನೀವು ನೋಡ್ಕೊಳ್ಬೇಕು. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶ ಅಂತ. ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ, ಈ ಕೋರ್ಟ್ ವಿಚಾರ ಅಥವಾ ಏನಾದರೂ ಗೌರ್ಮೆಂಟ್ ವಿಚಾರದಲ್ಲಿ ಕೂಡ ನಿಮಗೆ ಒಳ್ಳೆ ಸುದ್ದಿ ಕೇಳುವಂತಹ ನಿರೀಕ್ಷೆ ಕೂಡ ಈ ದಿನ ಕರ್ಕಾಟಕ ರಾಶಿಯವರು ಮಾಡ್ಬೋದು. ಸಿಂಹರಾಶಿಯವರಿಗೆ ನೋಡಿದಾಗ ಈ ದಿನ ಬರಬೇಕಾದ ಬಾಕಿ ಹಣ ಬಂದು ಕೈ ಸೇರುತ್ತೆ. ಸಿಂಹರಾಶಿಯವರು ಶುಭಪ್ರದವಾಗಿರುವಂಥದ್ದು. ಯಾಕಂದರೆ ಕೆಲವೊಂದು ಈಗ ತಾತ್ಕಾಲಿಕ ಗುರುಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೂ ಕೂಡ ಹಣದ ವಿಚಾರವಾಗಿ ನಿಮ್ಗೆ ಅನುಕೂಲ ಆಗ್ತಾ ಇದೆ. ಈ ದಿನ ಏನಾದರೂ ಕೆಲವೊಬ್ಬರು ಈ ಬಾಕಿ ಯಾರಿಗೋ ಸಾಲವಾಗಿ ಕೊಟ್ಟಿರ್ತೀರ, ಆ ರೀತಿ ಇರುವಂಥ ಬಾಕಿ ಹಣ ಬಂದು ಕೈ ಸೇರೋ ನಿರೀಕ್ಷೆ ಸಿಂಹರಾಶಿಯವರು ಮಾಡ್ಬೋದು. ಪ್ರವಾಸ ಯೋಗ ಕೂಡ ಇರುವಂಥದ್ದು ಕುಟುಂಬದವರೊಂದಿಗೆ. ಮತ್ತು ನೋಡಿ ಒಳ್ಳೆಯ ದಿನ ಅಲ್ವಾ, ಹಣದ ವಿಚಾರವಾಗಿ ತಲೆ ಕೆಡಿಸ್ಕೊಬೇಡಿ, ಬಿಡಿ ಬರುತ್ತೆ ಅದು. ಆದರೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಧಾರಾಳವಾಗಿ ಹೋಗ್ಬೋದು. ನೋಡಿ ಜಾತಕ ಫಲದಲ್ಲಿ ಹೇಳ್ತಾ ಇದೆ ನಿಮಗೆ ಶುಭಪ್ರದ ಆಗ್ತಾ ಇದೆ. ಎಲ್ಲಾದರೂ ದೇವರ ದರ್ಶನ ಮಾಡಲಿಕ್ಕೇನೋ ಅಥವಾ ಕುಟುಂಬದ ಎಲ್ಲ ಪ್ರವಾಸ ಹೋಗಬೇಕು ಹೊರಗಡೆ ಅಂತಂದರೆ, ಯಾಕೆಂದರೆ ತುಂಬ ರಜಾ ದಿನಗಳು ಕೂಡ ಇರೋದ್ರಿಂದ ಒಳ್ಳೆ ವಿಚಾರನೇ ಇದು. ಯಾಕೆ ಎಷ್ಟೋ ಕುಟುಂಬದವರು ಇರುವಂತಹ ಭಿನ್ನಾಭಿಪ್ರಾಯಗಳು ಹೋಗುವಂಥದ್ದು ಅಥವಾ ನಿಮ್ಮ ಒಂದು ಬಾಂಧವ್ಯ ಹೆಚ್ಚಾಗುವಂಥದ್ದಾಗುತ್ತೆ, ಬಲಗೊಳ್ಳುತ್ತೆ ಕುಟುಂಬದಲ್ಲಿ. ಹಾಗಾಗಿ ಒಳ್ಳೆಯ ದಿನಗಳನ್ನು ಕೂಡ ನೋಡ್ಬೋದು. ಪ್ರಯಾಣದಲ್ಲಿ ಆದರೆ ಎಚ್ಚರಿಕೆಯಿಂದ ಇರಬೇಕು. ಯಾರೆಲ್ಲ ಸಿಂಹರಾಶಿಗಳು ಇರ್ತಾರೆ ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಲಾವಣೆ ಮಾಡುವಾಗಲಿ ಅಥವಾ ಹೊರಗಡೆ ಹೋಗುವಾಗ ಸ್ವಲ್ಪ ಜಾಗೃತರಾಗಿರಿ. ಏನೋ ಗುರುಜಿಗಳು ಹೇಳ್ಬಿಟ್ಟಿದ್ದಾರೆ ಹೊರಗಡೆ ಕುಟುಂಬದವ್ರ ಜೊತೆ ಎಲ್ಲ ಕರ್ಕೊಂಡು ಹೋಗಿ, ಏನೋ ಒಂದು ಆಸೆ ಇರುತ್ತೆ ಅದು. ಆದರೆ ಒಳ್ಳೆಯದೇ ನೋಡಿ, ಯಾವತ್ತು ನಾವು ಕುಟುಂಬದವ್ರ ಜೊತೆಗೆ ಇರ್ತೀವಿ ಆ ದಿನ ತುಂಬ ಚೆನ್ನಾಗಿರುತ್ತೆ. ಅದನ್ನು ಅಷ್ಟೇ ಆನಂದದಿಂದ ನೀವು ಆಸ್ವಾದನೆ ಮಾಡಬೇಕು ಅಂತ. ಹಾಗಾಗಿ ಅದರ ಜೊತೆ ನೀವು ಒಂದು ಓಡಾಡುವಾಗ ಅಂದರೆ ಪ್ರಯಾಣದಲ್ಲಿ ಎಚ್ಚರಿಕೆ ಇದ್ದರೆ ತುಂಬ ಅಗತ್ಯ ಅಂತ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಮನೋರಂಜನೆಗೆ ಸಮಯ ಮತ್ತು ಹಣ ವ್ಯಯಿಸುವಿರಿ ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರು ಸ್ವಲ್ಪ ನೋಡ್ಕೊಳ್ಳಿ, ಜಾಗೃತರಾಗಿರಿ. ಹಣ ಇದೆ ಅಂತೇಳಿ ದುಂದು ಖರ್ಚ ಮಾಡಬಾರ್ದು. ಯಾಕಂದರೆ ಹಬ್ಬದ ದಿನ ಮತ್ತು ರಜಾ ದಿನಗಳಿರೋದ್ರಿಂದ ಸುಮ್ಮನೆ ಮನೋರಂಜನೆಗೋಸ್ಕರ ಎಲ್ಲೋ ಹೋಗಿ ಹಣ ವ್ಯರ್ಥ ಮಾಡೋದು, ಸುಮ್ಮನೆ ಬೇಕಾಗದಿರೋ ಕೆಲಸ ಕಾರ್ಯಗಳಿಗೆ ಹಣವನ್ನು ವ್ಯರ್ಥ ಮಾಡೋದ್ರಿಂದ ಅನಾನುಕೂಲಗಳಾಗುತ್ತೆ. ಸ್ತ್ರೀ ವರ್ಗದವರಿಗೆ ಸಂತೋಷಕರ ವಾತಾವರಣ ಮೂಡಿಬರು. ಯಾರೆಲ್ಲ ಈ ಸ್ತ್ರೀ ವರ್ಗದವರು ಇರ್ತೀರ, ಹಾಗೂ ಹಬ್ಬದ ದಿನ ಆಗಿರೋದ್ರಿಂದ ಸಾಮಾನ್ಯವಾಗಿ ಮನೆಯಲ್ಲಿ ಏನೋ ಪೂಜೆ ಮಾಡೋದು ಅಥವಾ ಒಂದು ದೇವರ ಪೂಜೆ ಪುನಸ್ಕಾರಗಳು, ರಂಗೋಲಿಗಳು ಹಾಕುವಂಥ ಇದೆಲ್ಲ ತುಂಬ ದೀಪಗಳು ಅಂಟಿಸೋದು ಮನೆ ತುಂಬ ಒಳ್ಳೆಯ ದಿನವೇ ಅಲ್ವಾ, ಒಂದು ಹಬ್ಬದ ವಾತಾವರಣ ನೀವು ಮಾಡ್ತೀರ. ಇನ್ನು ಕಲೆಗೆ ಸಂಬಂಧಿಸಿದ ಇಂದು ಶುಭ ಕಾಲ ಅಂತ ಹೇಳ್ತಾರೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಯಾರೆಲ್ಲ ಈ ಕಲೆಯನ್ನೇ ನಂಬಿಕೊಂಡಿರೋರಿಗೆ ಶುಭ ಕಾಲ ಅಂತ ಹೇಳ್ತಾ ಇದೆ. ನಿಮ್ಮ ಕಲೆಗೆ ತಕ್ಕ ಬೆಲೆ ಸಿಗುವಂತಹ ಸನ್ನಿವೇಶವನ್ನು ಈ ದಿನ ಕನ್ಯಾ ರಾಶಿಯವರು ನೋಡ್ಬೋದು ಅಂತ. ತುಲಾರಾಶಿಯವರಿಗೆ ನೋಡಿದಾಗ ಖಾಸಗಿ ಉದ್ಯೋಗಗಳಿಗೆ ಹೊಸ ಯೋಜನೆಗಳು ಎದುರಾಗುತ್ತೆ. ಯಾರೆಲ್ಲ ತುಲಾರಾಶಿಯವರು ಖಾಸಗಿ ಕ್ಷೇತ್ರದಲ್ಲಿ ನೀವು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರ, ಇನ್ನು ನಿಮಗೆ ಹೊಸ ಯೋಜನೆಗಳು ಕೂಡ ಸಿಗುವಂಥದ್ದಾಗುತ್ತೆ. ಇನ್ನು ಸ್ವಯಂ ಉದ್ಯೋಗಿಗಳಿಗೆ ಉತ್ತಮ ಆದಾಯ ಹೆಚ್ಚಾಗುವಂಥದ್ದು. ತುಲಾರಾಶಿಯವರು ಎಲ್ಲ ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರ, ನಿಮಗೆ ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂಥದ್ದಾಗುತ್ತೆ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಇದನ್ನೇ ನೋಡಿಕೊಂಡಾಗ ಕೆಲವು ಘಟನೆಗಳು ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸಬಹುದು ಅಂತ. ಅದು ಒಳ್ಳೆ ವಿಚಾರ. ಒಂದು ಮಾತು ಯಾರೋ ಒಬ್ಬರು ಹಿರಿಯರು ನಿಮಗೆ ಸಲಹೆ ಕೊಡ್ಬೋದು. ಕೆಲವು ಒಂದು ಘಟನೆಗಳು ಈ ದಿನ ನಡೆಯುತ್ತೆ, ಅದರಿಂದ ಆಸಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ. ಜೀವನದಲ್ಲಿ ಆಗ್ಬೋದು, ವೈಯಕ್ತಿಕ ವಿಚಾರಗಳಿಗೆ ಅಥವಾ ನಿಮ್ಮ ಕೆಲಸದ ಒಂದು ನಿಮಿತ್ತವಾಗಿ ಕೂಡ ನಿಮಗೆ ಒಂದು ಬದಲಾವಣೆ ನಿರೀಕ್ಷೆ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳ ನಿರೀಕ್ಷೆಗೆ ಮೀರಿ ಫಲವನ್ನು ನೀಡುತ್ತೆ ಅಂತ. ನೋಡಿ ಒಳ್ಳೆ ದಿನವನ್ನು ವೃಶ್ಚಿಕ ರಾಶಿಯವರು ಕೂಡ ಅನುಭವಿಸ್ತೀರಾ. ನೀವು ಅಂದುಕೊಂಡಿರಲ್ಲ ಆ ರೀತಿ ಇವತ್ತು ವ್ಯವಹಾರಗಳಾಗುತ್ತೆ, ವ್ಯಾಪಾರಗಳಾಗುವಂಥದ್ದು. ಹಾಗಾಗಿ ಒಳ್ಳೆಯ ದಿನವನ್ನು ಕೂಡ ಇವತ್ತು ವೃಶ್ಚಿಕ ರಾಶಿಯವರು ಕಾಣ್ತೀರ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಈಗಾಗಲೇ ಹಮ್ಮಿಕೊಂಡಿರುವ ಕೆಲಸಗಳು ಶೀಘ್ರವಾಗಿ ಮುಗಿಸುವಂಥ ಗಮನ ಕೊಡಬೇಕು. ಯಾರೆಲ್ಲ ಧನುರಾಶಿಗಳಿರ್ತಾರೆ, ಏನೆಲ್ಲ ಕೆಲಸ ಕಾರ್ಯಗಳು ಅಂದ್ಕೊಂಡಿರ್ತೀರ ಅದನ್ನು ಇವತ್ತು ಮುಗಿಸುವಂಥ ಗಮನವನ್ನು ಕೊಡಿ. ಉದ್ಯೋಗಿಗಳಿಗೆ ಬಡ್ತಿ ಸಂಭವ, ವಿದೇಶ ಪ್ರವಾಸಕ್ಕೆ ಯೋಗ ಕೂಡ ಇದೆ. ಧನುರಾಶಿಯವರು ಒಳ್ಳೆ ಶುಭಪ್ರದವಾಗಿರುವಂಥದ್ದು. ವಿದೇಶ ಪ್ರಯಾಣಕ್ಕೆ ಯಾರು ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತೇನೆ. ವಿದ್ಯಾರ್ಥಿಗಳಿಗೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಉದ್ಯೋಗಿಗಳಿಗೆ ಬಡ್ತಿ ಸಿಗುವಂತಹ ಸಂಭವ, ಅಂದರೆ ನಿಮಗೆ ಒಂದು ಉದ್ಯೋಗ ಯಾರೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಶುಭಪ್ರದ ಅಂತ ಧನುರಾಶಿಯವರಿಗೆ. ಮಕರ ರಾಶಿಯವರಿಗೆ ನೋಡಿದಾಗ ಧನಾತ್ಮಕ ಚಿಂತನೆ ಯಶಸ್ಸು ನಿಮ್ಮದಾಗುತ್ತೆ ಅಂತ. ನೋಡಿ ಯಾವಾಗಲೂ ಚಿಂತನೆ ನಮ್ಗೆ ಚೆನ್ನಾಗಿರಬೇಕು. ಅಲ್ಲಿ ಕೆಲಸ ಆಗಲ್ಲಾದರೂ ಕೂಡ ಆಗುತ್ತೆ ಅಂತ ಹೋಗಿ ನಿಮಗೆ ಧನಾತ್ಮಕ ಚಿಂತನೆಯಿಂದನೇ ಎಷ್ಟೋ ಕೆಲಸ ಕಾರ್ಯಗಳಾಗುವಂಥದ್ದಾಗುತ್ತೆ. ವಿರೋಧಿಗಳಿಗೆ ಸೋಲು ಮತ್ತು ವಿವಾಹ ಮಂಗಳ ಕಾರ್ಯಗಳಿಗೆ ಅಡೆತಡೆಗಳು ಬರುವಂಥದ್ದಾಗುತ್ತೆ. ಸ್ವಲ್ಪ ಮಕರ ರಾಶಿಯವರು ಎಚ್ಚರ ಜಾಗ್ರತೆ ವಹಿಸಬೇಕು. ಒಂದು ವಿವಾಹ ಅಥವಾ ಮಂಗಳ ಕಾರ್ಯ ಏನಿದ್ರು ಅದ್ರ ಬಗ್ಗೆ ಸ್ವಲ್ಪ ಅಡೆತಡೆಗಳಾಗ್ಬೋದು, ಆದರೆ ಶತ್ರುಗಳಿಗೂ ಕೂಡ ಸೋಲು ಉಂಟಾಗುತ್ತೆ. ಇವತ್ತು ಒಳ್ಳೆಯ ಒಂದು ಕೆಲಸ ಕಾರ್ಯ ಮಾಡುವಲ್ಲಿ ಯಾರಾದರೂ ಅಡ್ಡಿ ಬಂದರೂ ಕೂಡ ನಿಮಗೆ ಅದನ್ನು ದಾಟಿ ಹೋಗ್ತೀರಾ. ಆದರೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಶುಭ ಕಾರ್ಯಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿದರೆ ಮಂಗಳ ಆಗುತ್ತೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ನೋಡಿದಾಗ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿತ ಆದಾಯ ಒದಗಿ ಬರುವುದು ಅಂತೇಳಿ. ಯಾರೆಲ್ಲ ಕುಂಭರಾಶಿಗಳಿರ್ತೀರ, ನಿಮಗೆ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರ ಅನುಕೂಲ ಆಗಿದೆ, ನಿರೀಕ್ಷಿತ ಆದಾಯ ಕೂಡ ನಿಮಗೆ ಬರುತ್ತೆ. ಮತ್ತು ಹಮ್ಮಿಕೊಂಡ ಕೆಲಸ ಕಾರ್ಯಗಳು ಕೂಡ ದೈವಾನುಗ್ರಹದಿಂದ ಪೂರ್ಣಗೊಳ್ಳುತ್ತೆ. ಶುಭಪ್ರದ ಕುಂಭರಾಶಿಯವರಿಗೂ ಕೂಡ ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡ್ರೆ ದೇವರ ಆಶೀರ್ವಾದ ಪಡ್ಕೊಂಡು ಮುಂದೆ ಹೋಗಿ ಅದರಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ತೀರ. ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡಿದಾಗ ಈ ದಿನ ನಿವೇಶನ ಖರೀದಿಸಲು ಯೋಚಿಸುವಿರಿ ಅಂತ ಹೇಳ್ತೀನಿ. ಮೀನರಾಶಿಯವರಿಗೂ ಶುಭಪ್ರದವಾಗಿರುವಂಥದ್ದು. ಏನಾದರೂ ಜಾಗ ತೊಗೋಬೇಕು, ಸೈಟ್ ತೊಗೋಬೇಕು, ಅಥವಾ ಏನಾದರೂ ಈಗ ತೋಟ ತೊಗೋಬೇಕು ಅಥವಾ ಏನಾದ್ರು ಅಂದ್ಕೊಂಡಿರೋರಿಗೂ ಶುಭಪ್ರದ ಇದೆ. ಹಣಕಾಸಿನ ವಿಷಯದಲ್ಲಿ ಯೋಚಿಸಿ ಹೆಜ್ಜೆ ಇಡಿ. ಹಣ ಇದೆ ಅಂತೇಳಿ ನೋಡಿ ನಿಮಗೆ ಫಲ ಇದೆ ಇವತ್ತು,
ಆ ಯೋಗ ಇದೆ, ಯಾರು ಸೈಟ್ ತಗೊಳ್ಳುವಂಥ ಯೋಗನೋ ಅಥವಾ ಮನೆ ತಗೊಳ್ಳುವಂಥ ಯೋಗನೋ ಜಾಗ ತಗೊಳ್ಳುವಂಥ ಯೋಗ ಇದೆ. ಆದರೆ ಅದು ತಗೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ, ಹಣದ ವಿಚಾರವಾಗಿ ತೊಂದರೆ ಆಗ್ಬೋದು. ಸ್ನೇಹಿತರು ಸಕಾಲದಲ್ಲಿ ಕೂಡ ನೆರವು ನೀಡ್ತಾರೆ ಅಂತ ಹೇಳಿದೆ. ಒಳ್ಳೆ ದಿನ ಮೀನರಾಶಿಗೂ ಕೂಡ ಸ್ನೇಹಿತರಿಂದನೂ ಕೂಡ ನಿಮಗೆ ಅನುಕೂಲಗಳಿರುವಂಥದ್ದು. ನಮ್ಮ ಗುರುಗಳು ಪ್ರತಿದಿನವೂ ಸಹ ಧಾರ್ಮಿಕ ವಿಚಾರದಲ್ಲಿ ಒಂದೊಂದು ವಿಷಯದ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿಯನ್ನು ತಿಳಿಸ್ತಾ ಬಂದಿದ್ದಾರೆ. ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದಾಗಿ ದೀಪಾವಳಿ ಹಬ್ಬದ ಮಹತ್ವವನ್ನು ಕೇಳ್ತಾ ಹೋಗೋಣ. ಗುರುಗಳೇ, ಯಾವ ರೀತಿಯಾಗಿ ದೀಪಾವಳಿ ಹಬ್ಬದ ಮಹತ್ವ ಇದೆ ಈ ಬಾರಿ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ವಿಶೇಷವಾಗಿರುವಂತಹ ಸ್ಥಾನಮಾನ ಹಬ್ಬಗಳಿಗಿರುವಂಥದ್ದು. ಒಂದೊಂದು ಹಬ್ಬದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಈ ಹಬ್ಬ ದೀಪಾವಳಿ ಹಬ್ಬ ದೀಪಗಳಿಂದ ಅಂದರೆ ಅಜ್ಞಾನದಿಂದ ಜ್ಞಾನದೆಡೆಗೆ ಅಂತ ಹೇಳ್ಬೋದು, ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ಹೇಳ್ಬೋದು, ಕೆಟ್ಟದ್ದರಿಂದ ಒಳ್ಳೆಯದರ ಕಡೆಗೆ ನಮ್ಮ ಪ್ರಯಾಣ ನಾವು ಏನು ಜರ್ನಿ ಸ್ಟಾರ್ಟ್ ಮಾಡುವಂಥ ವಿಚಾರ ನೋಡಿ. ಈ ದೀಪಾವಳಿ ಅನ್ನುವಂಥದ್ದು ಈ ಹೆಣ್ಣು ಮಕ್ಕಳಿಗೆ ತುಂಬ ವಿಶೇಷವಾಗಿರುತ್ತೆ. ಇದರಲ್ಲಿ ಏನು ಮಹತ್ವ ಅಂತ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನಮಗೆ ಪುರಾಣಗಳಲ್ಲಿ ಹೇಳ್ತಾರೆ, ನಾವು ಈ ರಾಮಾಯಣ ಮಹಾಭಾರತವನ್ನು ತುಂಬ ಅವಲಂಬನೆ ಮಾಡ್ಕೊಂಡಿದ್ವಿ. ಈ ರಾವಣನನ್ನು ಸಂಹಾರ ಮಾಡಿ ನಂತರ ಆಚರಣೆ ಮಾಡಿರುವಂಥ ಹಬ್ಬ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಇವತ್ತು ನರಕ ಚತುರ್ದಶಿ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಈ ನರಕಾಸುರನನ್ನು ಶ್ರೀಕೃಷ್ಣ ಸಂಹಾರ ಮಾಡಿದ ದಿನ ಅಂತಲೂ ಕೂಡ ಇದನ್ನು ಹಬ್ಬವಾಗಿ ಆಚರಣೆ ಮಾಡುವಂಥದ್ದು ಉಂಟು. ಅದ್ರ ಜೊತೆಯಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಅದೊಂದು ಮಹತ್ವ ಒಂದು ತಿಳ್ಕೊಳ್ಬೇಕಾಗುತ್ತೆ. ಈಗ ದೀಪಾವಳಿ ಹಬ್ಬ ಅಂತ ಬಂದಾಗ ಬಲಿಪಾಡ್ಯಮಿ ಮಾಡ್ತೀವಿ, ನರಕ ಚತುರ್ದಶಿ ಮಾಡುವಂಥದ್ದು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ. ಇವಾಗ ನೋಡಿ, ಇವತ್ತು ನಿನ್ನೆ ನಾವು ನೀರು ತುಂಬುವ ಹಬ್ಬ ಅಂತ ಮಾಡಿದ್ವಿ. ಏನು ಇದು ನೀರು ತುಂಬುವ ಹಬ್ಬ ಅಂತ ನೋಡಿ, ದೀಪಾವಳಿ ಹಬ್ಬ ಆಚರಣೆ ಯಾವ ರೀತಿ ಇರುತ್ತೆ ನಮ್ಮ ಸಂಪ್ರದಾಯದಲ್ಲಿ ಅಂತಂದರೆ, ನಾವು ಮನೆ ಎಲ್ಲವನ್ನು ಕೂಡ ಶುದ್ಧ ಮಾಡ್ತೀವಿ ನೋಡಿ. ಈಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಮಾತಾಡ್ತಾರೆ, ದೀಪಾವಳಿ ಬಂತು ಮನೆ ಕ್ಲೀನ್ ಮಾಡಬೇಕು, ನಾವು ಪೇಂಟ್, ಕೆಲವು ಎಷ್ಟೋ ಜನ ಹೊಸದಾಗಿ ಸುಣ್ಣ, ಅವಾಗೆಲ್ಲ ಈ ಸುಣ್ಣ ಬಣ್ಣ ಹೊಡೆಯುವಂಥದ್ದೆಲ್ಲ ಇತ್ತು. ಈಗೆಲ್ಲ ಏನಾಗ್ತದೆ, ಎಲ್ಲರೂ ಕೂಡ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಪ್ರತಿಯೊಂದು ವಸ್ತುಗಳನ್ನು ಕೂಡ ಶುಚಿಗೊಳಿಸ್ತಾರೆ ನೋಡಿ. ಏನಿದ್ರೆ ಇದರ ಪ್ರತೀತಿ ಏನು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ನೋಡಿ, ದೀಪಾವಳಿಯ ನಂತರ ನಮ್ಮದೆಲ್ಲ ಹೊಸದು ಅಂತ. ಈಗ ಸಾಮಾನ್ಯವಾಗಿ ಯುಗ ಬದಲಾವಣೆ, ಈಗ ಯುಗಾದಿಯ ನಂತರ ನಮ್ಮ ಯುಗ ಯಾವ ರೀತಿ ಬದಲಾವಣೆ ಆಗುತ್ತೆ, ಅದೇ ರೀತಿ ನೋಡಿ ಈಗ ಉತ್ತರ ಕರ್ನಾಟಕದಲ್ಲೆಲ್ಲ ಯಾವ ರೀತಿ ಅಂತಂದರೆ, ಇವರು ಹೊಸ ವರ್ಷ ಥರನೇ ಇದನ್ನು ಹೊಸ ಜೀವನ ಪ್ರಾರಂಭ ಅಂತಲೇ ಮಾಡ್ತಾರೆ ಬಲಿಪಾಡ್ಯಮಿಯಿಂದ. ಹಾಗಾಗಿ ಯಾರೆಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತೀರಾ, ಈಗ ಮನೆ ಕ್ಲೀನ್ ಮಾಡುವಂಥದ್ದು, ಶುಚಿಗೊಳಿಸಿ ತದನಂತರ ಈಗ ನೆನ್ನೆ ನೀರು ತುಂಬ ಹಬ್ಬ ಆಯಿತು. ಈ ದಿನ ಯಾರು ಈ ಕೇದಾರೇಶ್ವರ ವ್ರತ ಮಾಡಬೇಕು ಅಂದ್ಕೊಳ್ತಾ ಇರ್ತೀರ, ಈ ಸೋಮವಾರ ನರಕ ಚತುರ್ದಶಿ ಇರೋದ್ರಿಂದ ಅಮಾವಾಸ್ಯೆ ಏನಾಗ್ತಿದೆ, ಮಧ್ಯಾಹ್ನ 3-3:30 ಮೇಲೆ ಎಲ್ಲ ಈಗ ಅಮಾವಾಸ್ಯೆ ಪ್ರಾರಂಭ ಆಗ್ತಾಯಿದೆ. ನಾವು ಅದಕ್ಕೋಸ್ಕರನೇ ದಿನನಿತ್ಯವೂ ಕೂಡ ನಾವು ಈ ತಿಥಿ ವಾರ ನಕ್ಷತ್ರಗಳ ಬಗ್ಗೆ ಪಂಚಾಂಗವನ್ನು ತಿಳಿಸ್ಕೊಡ್ತಾ ಇದ್ವಿ. ಯಾಕಂದರೆ ಅವಶ್ಯಕವಾಗಿ ನಾವು ಯಾವುದೇ ಹಬ್ಬ ಆಚರಣೆಗಳು ಮಾಡಿದಾಗ ಕೆಲವೊಂದು, ನಾನು ಯಾವತ್ತೂ ಕೂಡ ಹೇಳ್ತೇವೆ, ಒಂದು ತಿಥಿಯಲ್ಲಿ ನೋಡಿ ನಾವು ಹಬ್ಬದ ಆಚರಣೆ ಮಾಡ್ತೀವಿ, ಕೆಲವೊಂದು ವಾರ ನೋಡ್ಕೊಂಡು ಹಬ್ಬ ಮಾಡ್ತೀವಿ. ಈಗ ವರಮಹಾಲಕ್ಷ್ಮಿನ ನಾವು ಶುಕ್ರವಾರನೇ ಮಾಡ್ತೀವಿ, ಅದು ಯಾವ ತಿಥಿನಾರ ಬರ್ಬೋದು, ಯಾವ ಇದಾದರೂ ಬರಲಿ. ಆದರೆ ಕೃಷ್ಣಾಷ್ಟಮಿನ ಅಷ್ಟಮಿ ದಿನನೇ ಮಾಡ್ತೀವಿ, ಅದು ಯಾವ ವಾರದನ ಆಗ್ಬೋದು, ಅಲ್ಲಿ ಅಷ್ಟಮಿ ತಿಥಿ ಬಂತು. ಇಲ್ಲಿ ಅಷ್ಟೇ ಈ ನರಕಾಸುರ ವಧೆ ಆಗಿರೋ ನರಕ ಚತುರ್ದಶಿ ಮಾಡುವಂಥದ್ದು ಈ ಚತುರ್ದಶಿ ಇರುವವರೆಗೂ ಕೂಡ. ಈಗೇನಾಗುತ್ತೆ, ನಮ್ಮ ಸಂಪ್ರದಾಯದಲ್ಲಿ ನಾವು ಸೂರ್ಯೋದಯಕ್ಕೆ ಯಾವ ಒಂದು ತಿಥಿ ಇರುತ್ತೆ ಅದನ್ನೇ ನಾವು ಆ ದಿನ ಪೂಜೆ ಮಾಡೋದು. ಈಗ ನೋಡಿ, ಕೆಲವೊಬ್ಬರು ಏಕಾದಶಿ ಆಚರಣೆ ಮಾಡ್ತಾ ಇರ್ತಾರೆ, ಬೆಳಗ್ಗೆ 6 ಗಂಟೆವರೆಗೂ ಏಕಾದಶಿ ಅಥವಾ 7 ಗಂಟೆವರೆಗೂ ಇರುತ್ತೆ, ಅದಾದ ನಂತರ ದ್ವಾದಶಿ ಇರುತ್ತೆ. ಆದರೂ ಕೂಡ ನಮಗೆ, ಯಾಕಂದರೆ ಹಿಂದಿನ ದಿನ ನಮಗೆ ಏಕಾದಶಿ ಬಂದಿರಲ್ಲ ಇನ್ನು ಸೂರ್ಯೋದಯಕ್ಕೆ. ಹಾಗಾಗಿ ಏನು ಮಾಡ್ಕೊಳ್ಬೇಕು, ಸೂರ್ಯೋದಯಕ್ಕೆ ಯಾವ ಒಂದು ತಿಥಿ ಇರುತ್ತೆ ಅದನ್ನು ನಾವು ಆಚರಣೆ ಮಾಡುವಂಥದ್ದು ನಮ್ಮ ಸಂಪ್ರದಾಯ ಇರುವಂಥದ್ದು. ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಅದೇ ರೀತಿಯ ಉಲ್ಲೇಖಗಳಿರುತ್ತೆ. ಹಾಗಾಗಿ ಇವತ್ತು ನರಕ ಚತುರ್ದಶಿ ಹಬ್ಬವನ್ನು ಮಾಡಿಕೊಳ್ಳುವಂಥವ್ರು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಈ ನರಕ ಚತುರ್ದಶಿಗೆ ಬೇಕಾಗಿರುವಂತಹ ನೀವು ಸಿದ್ಧತೆಗಳನ್ನು ಮಾಡ್ಕೊಳ್ಳುವಂಥದ್ದು, ಪೂಜೆ ಪುನಸ್ಕಾರ ಮಾಡ್ಕೊಳ್ಳುವಂಥದ್ದಾಗುತ್ತೆ. ಇನ್ನು ಸಂಜೆ ದೀಪಾರಾಧನೆ ಮಾಡ್ಕೊಳ್ಳೋರಿಗೆ ಅಮಾವಾಸ್ಯೆ ಪೂಜೆ, ಇದರಲ್ಲಿ ದೀಪಾವಳಿಯಲ್ಲಿ ಕೇದಾರೇಶ್ವರ ವ್ರತ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥ ಫಲ ಕೊಡುವಂಥ ವ್ರತ. ಸಾಮಾನ್ಯವಾಗಿ ನಾವು ಯಾವ ರೀತಿ ಈಗ ಸತ್ಯನಾರಾಯಣ ವ್ರತಗಳೆಲ್ಲ ಯಾವ ರೀತಿ ನಾವು ಮಾಡ್ತಾ ಇರ್ತೀವಿ. ಈಗ ಸತ್ಯನಾರಾಯಣ ವ್ರತ ಮಾಡುವಾಗ ಅದಕ್ಕೇನು ಈ ಥರ ಸಮಯ, ತಿಥಿ, ವಾರ, ನಕ್ಷತ್ರ ಏನು ಕೂಡ ನೋಡೋದಿಲ್ಲ. ಯಾವ ಮನುಷ್ಯನಿಗೆ ಯಾವಾಗ ಅನ್ಕೊಳ್ಬೇಕು ಆ ರೀತಿ ಮಾಡ್ತಾರೆ. ಆದರೆ ಈ ಕೇದಾರೇಶ್ವರ ವ್ರತ ಹಂಗಲ್ಲ. ಅಮಾವಾಸ್ಯೆ, ದೀಪಾವಳಿಯ ಅಮಾವಾಸ್ಯೆ ದಿನ ನಾವು ಅದು ರಾತ್ರಿ ಸಮಯದಲ್ಲಿ ತುಂಬ ವಿಶೇಷವಾಗಿ ಎಷ್ಟೋ ಪ್ರಾಂತಗಳಲ್ಲಿ ನೋಡ್ತೀವಿ. ಕೆಲವರು ಪ್ರಾಂತಗಳಲ್ಲಿ ಈ ಕೇದಾರೇಶ್ವರ ವ್ರತ ಇಲ್ಲ, ಅವ್ರು ಬೇರೆ ಬೇರೆ ಕೆಲವು ದೇವಸ್ಥಾನಗಳಲ್ಲಿ ಭಜನೆ ಮಾಡುವಂಥದ್ದು, ದೇವರ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳುವಂಥದ್ದು, ದೀಪ ಅಂಟಿಸ್ಕೊಳ್ಳುವಂಥದ್ದು. ಈಗ ನೋಡಿ, ದೀಪಾವಳಿ ಬಂತು ಅಂತಂದರೆ ಮನೆಗಾಗಲಿ ಅಥವಾ ದೇವಸ್ಥಾನಗಳಲ್ಲಿ ಸುತ್ತ ಎಲ್ಲ ಕಡೆ ದೀಪವನ್ನು ಅಂಟಿಸ್ತಾ ಇರ್ತೀವಿ. ಆ ರೀತಿ ದೀಪಾರಾಧನೆ ಮಾಡ್ಕೊಳ್ಳೋರಿಗೂ ಕೂಡ ಶುಭಪ್ರದ ಈ ದಿನ ಸಾಯಂಕಾಲದಿಂದ ಮಾಡ್ಕೊಳ್ಬೋದು. ಯಾಕಂದರೆ ನಾಳೆನೂ ಕೂಡ ಅಮಾವಾಸ್ಯೆ ಆಗಿ ಬಲಿಪಾಡ್ಯಮಿ ಬಂದ್ಬಿಡುತ್ತೆ ನಮಗೆ ಮಧ್ಯಾಹ್ನದ ಮೇಲೆ. ಬಲಿಪಾಡ್ಯಮಿ ಪೂಜೆಗಳು ಅದು ನಾಳೆ ಮಧ್ಯಾಹ್ನದ ಮೇಲೂ ಕೂಡ ಅದು ಪ್ರಾರಂಭ ಆಗೋದ್ರಿಂದ ನೀವು ಅಮಾವಾಸ್ಯೆ ನಾಳೆ ರಾತ್ರಿಗೆ ಇರೋದಿಲ್ಲ.
ಹಾಗಾಗಿ ಇವತ್ತು ರಾತ್ರಿ ಅಮಾವಾಸ್ಯೆ ಇರೋದ್ರಿಂದ ನಾವೇನು ಮಾಡಬೇಕು, ಏನು ಕೇದಾರೇಶ್ವರ ವ್ರತ ನೀವು ಆಚರಣೆ ಮಾಡ್ಕೊಳ್ಬೇಕು ಅಂತಿದ್ದೀರಾ ಅವ್ರಿಗೆಲ್ಲರೂ ಕೂಡ ನಾನು ಮುಹೂರ್ತ ಮತ್ತು ಸಮಯವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇದು ಕೇದಾರೇಶ್ವರ ವ್ರತ ಇವತ್ತು ಮಾಡ್ಕೊಳ್ಬೋದು. ಮತ್ತು ದೀಪಾರಾಧನೆ ಮಾಡ್ಕೊಳ್ಳುವವರು ತುಂಬ ವಿಶೇಷವಾಗಿರುವಂಥ ಫಲಗಳನ್ನು ಪಡ್ಕೊಳ್ಬೇಕು ಅಂತಂದು. ಯಾಕಂದರೆ ದೀಪಾವಳಿ ಹಬ್ಬದ ದಿನ ಇದು ಇಲ್ಲಿ ಕುಟುಂಬದವರೆಲ್ಲರೂ ಕೂಡ ಸೇರಿ ಮಾಡುವಂಥ ಹಬ್ಬ ಇದು. ನೋಡಿ, ಹೊಸ ಬಟ್ಟೆಗಳನ್ನ ತೊಗೊಂಬರ್ತಾರೆ. ನೀವು ಯಾವ ಹಬ್ಬಕ್ಕೆ ತೊಗೊಂಬರ್ತಾರೆ ಇಲ್ಲ, ದೀಪಾವಳಿಯಲ್ಲಿ ಹೊಸ ಬಟ್ಟೆ ಹಾಕ್ಕೊಳ್ಳುವಂಥದ್ದು, ಹೊಸತನ, ಹೊಸ ಇದು. ಯಾಕಂದರೆ ಹೊಸ ಕುಟುಂಬದಲ್ಲಿ ಒಂದು ಬಾಂಧವ್ಯ ಹೆಚ್ಚಾಗುವಂಥದ್ದು ಎಲ್ಲರೂ ಸೇರಿ ಮಾಡ್ತಾರೆ. ನೋಡಿ, ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲ ಸೇರಿ ಮಾಡುವಂತಹ ತುಂಬ ವಿಶೇಷವಾಗಿರುವಂತಹ ಹಬ್ಬ ಈ ದೀಪಾವಳಿ ಆಗಿರುತ್ತೆ. ಹಾಗಾಗಿ ಹಬ್ಬದ ಸಮಯವನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊ. ಯಾಕಂದರೆ ಈಗ ಈ ತಿಥಿಗಳು ಸ್ವಲ್ಪ ಹಿಂದೆ ಮುಂದೆ ಆಗ್ತಿರೋದ್ರಿಂದ ಹಬ್ಬದ ಆಚರಣೆ ಯಾವ ರೀತಿ ಇರಬೇಕು ಮತ್ತು ಈ ಸಮಯಗಳನ್ನು ತಿಳ್ಕೊಳ್ಳೋದು ತುಂಬ ವಿಶೇಷ ಅಂತ. ನಾನು ಆವಾಗಲೇ ಹೇಳಿದೆ, ಭಾನುವಾರ ಹಿಂದಿನ ದಿನ ನಾವು ನೀರು ತುಂಬ ಹಬ್ಬ, ನೀರು ತುಂಬ ಶಾಸ್ತ್ರ. ಯಾಕಂದರೆ ಏನು ನೀರು ತುಂಬೋದಂತಂದರೆ ಎಲ್ಲ ಹೊಸದಾಗಿ ಮನೆಗೆ ಹೊಸದಾಗಿ ನೀರು ತುಂಬಿ ಇಡ್ತಾರೆ. ಇವಾಗ ಒಂದು ಬಿಂದಿಗೆಗಳಲ್ಲಿ ಅಥವಾ ಕಳಶಗಳಲ್ಲಿ ದೇವ್ರ ಮನೇಲಿ ಇಡುವಂಥದ್ದು ಪ್ರತೀತಿ. ಯಾಕಂದರೆ ಇಲ್ಲಿ ಇವತ್ತಿಂದ ಪ್ರಾರಂಭ ಅಂತ, ಹೊಸದು ಪ್ರಾರಂಭ ನಮಗೆ ಅಂತ ನೀರು ತುಂಬ ಹಬ್ಬ ಮಾಡ್ಕೊಳ್ತೀವಿ. ಇನ್ನು ಸೋಮವಾರ ಕೇದಾರೇಶ್ವರ ಅಥವಾ ಧನಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು. ಅಂದರೆ ಸಂಜೆ 3:55 5:47 ಕುಂಭ ಮತ್ತು ಮೀನ ಲಗ್ನದಲ್ಲಿ ತುಂಬ ವಿಶೇಷವಾಗಿರುವಂತಹ ಪೂಜೆಯ ಸಮಯ ಅಂತ, ಏನು ಕೇದಾರೇಶ್ವರ ಅಥವಾ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿಕ್ಕೆ. ಮತ್ತು ಇನ್ನು ರಾತ್ರಿ 7:32 9:20 ವೃಷಭ ಲಗ್ನದಲ್ಲಿ ಕೂಡ ನಾವು ಕೇದಾರೇಶ್ವರ ವ್ರತವನ್ನು ಧನಲಕ್ಷ್ಮಿ ಪೂಜೆಯನ್ನು ಇವತ್ತು ಮಾಡ್ಕೊಳ್ಬೋದು ಅಂತ. ಇನ್ನು ಮಂಗಳವಾರ ಅಮಾವಾಸ್ಯೆ ಮಧ್ಯಾಹ್ನ 3:44 ಮುಕ್ತಾಯ ಆಗುತ್ತೆ. ನಾಳೆ ಅಮಾವಾಸ್ಯೆ ಮುಕ್ತಾಯ ಆಗೋದ್ರಿಂದ ನೀವೇನು ಮಾಡಬೇಕು, ಅಮಾವಾಸ್ಯೆ ಬೆಳಗ್ಗೆ ಲಕ್ಷ್ಮೀ ಪೂಜೆ ಮಾಡೋರು. ಈಗ ಅಕಸ್ಮಾತ್ ಬೆಳಗ್ಗೆ ಪೂಜೆ ಯಾರು ನಿಮ್ಮ ಸಂಪ್ರದಾಯದಲ್ಲಿ ಹಿಂದಿನಿಂದನೂ ಬೆಳಗ್ಗೆ ಹೊತ್ತು ಮಾಡ್ಕೊಂಡ್ಬಂದಿರ್ತೀರಾ, ಕೆಲವರು ರಾತ್ರಿ ಮಾಡ್ತಾರೆ, ಕೆಲವರು ಬೆಳಗ್ಗೆ ಮಾಡುವಂಥವ್ರು. ಬೆಳಗ್ಗೆ ಮಾಡುವವರು ನೀವು ಮಂಗಳವಾರ ಮಾಡ್ಕೊಳ್ಬೋದು. ನೋಡಿ, ಈ ಮಂಗಳವಾರ ನಾವು ಸಮಯ ನೋಡಿದಾಗ ಬೆಳಗ್ಗೆ 7:30 8:06 ತುಲಾ ಲಗ್ನದಲ್ಲಿ ನೀವು ಈ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಬೋದು ಅಂತ ಹೇಳುತ್ತೆ. ಇನ್ನು ಬೆಳಗ್ಗೆ 10:40 12 ಧನಸ್ಸು ಲಗ್ನದಲ್ಲಿ ಕೂಡ ನೀವು ವಿಶೇಷವಾಗಿರುವಂತಹ ಪೂಜೆ ಪುನಸ್ಕಾರಗಳನ್ನು, ಲಕ್ಷ್ಮೀ ಪೂಜೆಗಳನ್ನು ಅಮಾವಾಸ್ಯೆ ಇರೋದ್ರಿಂದ ಮಾಡ್ಕೊಳ್ಬೋದು. ಇನ್ನು ನೋಡಿ, ಮಂಗಳವಾರ ಮಧ್ಯಾಹ್ನ ಪಾಡ್ಯ ತಿಥಿ ಪ್ರಾರಂಭ ಆಗುತ್ತೆ. ಬಲಿಪಾಡ್ಯಮಿ ಅಂತ ನಾವೇನು ಹೇಳ್ತೀವಿ, ಈ 3:45 ಪ್ರಾರಂಭ ಆಗುವಂಥದ್ದು. ಪಾಡ್ಯ ಸಂಜೆ ಪೂಜೆ ಮಾಡುವವರು ನೋಡಿ, ಯಾರೆಲ್ಲ ಬಲಿಪಾಡ್ಯಮಿನ ಸಾಯಂಕಾಲ ಪೂಜೆ ಮಾಡ್ಕೊಳ್ತೀರಾ ಅವರಿಗೆ ಸಾಯಂಕಾಲ 4:45 5:40 ಮೀನ ಲಗ್ನದಲ್ಲಿ ನೀವು ಬಲಿಪಾಡ್ಯಮಿ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಸಂಜೆ 7:32 8:58 ವೃಷಭ ಲಗ್ನದಲ್ಲಿ ಕೂಡ ನೀವು ಈ ಬಲಿಪಾಡ್ಯಮಿ ಪೂಜೆಗಳನ್ನು ಮಾಡ್ಕೊಳ್ಬೋದು. ಇನ್ನು ಬುಧವಾರ ದೀಪಾವಳಿ ಪಾಡ್ಯ ಪೂಜೆ ಅಂತ ಮಾಡ್ಕೊಳ್ತಾರೆ. ಬುಧವಾರ ಬೆಳಿಗ್ಗೆ ಏನಾಗುತ್ತೆ, ಪಾಡ್ಯ ಬೆಳಗ್ಗೆ ಇರೋದ್ರಿಂದ 5:10 5:54 ಕನ್ಯಾ ಲಗ್ನದಲ್ಲಿ ಕೂಡ ನೀವು ಬುಧವಾರ ಬೆಳಗ್ಗೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೋದು. ಇನ್ನು ಬೆಳಗ್ಗೆ 7:35 8:04 ತುಲಾ ಲಗ್ನದಲ್ಲಿ ಕೂಡ ನೀವು ಬಲಿಪಾಡ್ಯಮಿ ದೀಪಾವಳಿ ಪೂಜೆಗಳನ್ನು ಅವಶ್ಯಕವಾಗಿ 22 ಬುಧವಾರದವರೆಗೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕು. ನೋಡಿ, ಯಾಕೆ ಈ ರೀತಿ ಬಂತು ಅಂತ ತಿಳ್ಕೊಳ್ಬೇಕು. ಯಾವಾಗ ಒಂದು ತಿಥಿ 2 ದಿನಗಳು ಬರ್ತಾ ಇರುತ್ತೆ, ಅದು ಆ ದಿನಗಳಲ್ಲಿ ನಾವು ಈ ರೀತಿ ತಿಥಿ ಯಾವಾಗಿರುತ್ತೆ ಆವಾಗ ಹಬ್ಬದ ಆಚರಣೆ ಮಾಡಿಕೊಂಡ್ರೆ ನಮಗೆ ಸರ್ವಶ್ರೇಷ್ಠ ಆಗುತ್ತೆ, ನಮಗೆ ಅಭಿವೃದ್ಧಿ ಸಿಗುತ್ತೆ ಅಂತ. ಯಾವ ರೀತಿ, ಈಗ ದೀಪಾರಾಧನೆ ನೋಡಿ, ಮನೆಯಲ್ಲಿ ನೀವು ಮನೆ ಎಲ್ಲ ಕಡೆ ಸುತ್ತಮುತ್ತಲು ಕೂಡ ದೀಪ ಅಂಟಿಸುವಂಥದ್ದು ತುಂಬ ಅದು ಹಿಂದಿನಿಂದನೂ ಕೂಡ ನಡ್ಕೊಂಡ್ಬಂದಿದೆ. ಕೆಲವರು ಪಟಾಕಿ ಹೊಡೆಯುವಂಥದ್ದು ಅದೆಲ್ಲ ಸಾಮಾನ್ಯ, ಎಷ್ಟೋ ವರ್ಷಗಳಿಂದ ಕೂಡ ಮಾಡ್ಕೊಂಡ್ಬಂದಿದ್ದಾರೆ. ಅದ್ರ ಬಗ್ಗೆ ಅದಕ್ಕೆಂದರೆ ಕೆಲವರು ಕೇಳ್ತಾರೆ, ಗುರುಗಳು ಈ ಪಟಾಕಿ ವಿಚಾರಗಳನ್ನು ಕೂಡ ಅದರೊಟ್ಟಿಗೆ ಏನಾಗುತ್ತೆ, ಈಗ ಏನೋ ಪರಿಸರ ಸಂರಕ್ಷಣೆ 2-3 ಥರ ಒಂದು ಗೊಂದಲದ ವಾತಾವರಣ ಇವಾಗ ಸೃಷ್ಟಿ ಆಗ್ತಾಯಿದೆ. ಹಿಂದೆಲ್ಲ ಯಾರು ಏನು ಕೇಳ್ತಾ ಇರಲಿಲ್ಲ. ಇವಾಗ ಬರ್ತಾ ಈ ಪಟಾಕಿ ವಿಚಾರಗಳು ಕೂಡ ತುಂಬ ಮಾತುಕತೆ ಆಗಿರುವಂಥದ್ದಿದೆ. ಅದರ ಜೊತೆ ನೋಡಿ, ಪಟಾಕಿ ಅದು ಒಂದು ಬೇರೆ ಥರ ಅಂತಂದರೆ ನೀವು ದೀಪ ಹಂಚಿ, ನೀವು ಕೆಲವು ಎಷ್ಟೋ ಭಕ್ತಿಯಿಂದ ಮನೇಲಿ ಪೂಜೆ ಮಾಡುವವರು ದೀಪವನ್ನು ಮನೆಗೆ ಮತ್ತು ಈ ತುಳಸಿ ಕಟ್ಟೆಯಲ್ಲಿ ಇಡುವಂಥದ್ದು ಅಥವಾ ದೇವರ ಮನೆಯಲ್ಲಿ ದೀಪಗಳ ಆರಾಧನೆ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡಿಕೊಂಡು ನೀವು ಪ್ರಧಾನ ಒಂದು ದೀಪವನ್ನು ಮನೇಲಿ ಇಟ್ಕೊಳ್ಬೇಕು. ಸಾಮಾನ್ಯವಾಗಿ ಲಕ್ಷ್ಮೀ ದೀಪ, ವರಲಕ್ಷ್ಮೀ ದೀಪ ಅಂತ ಹೇಳ್ತಾರೆ ಇದು. ಯಾಕೆಂದರೆ ಧನಲಕ್ಷ್ಮೀ ದೀಪ ಅಂತ ಹೇಳ್ತಾರೆ, ಧನಪ್ರದ ಅಂತ. ಯಾರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆ ಆಗ್ತಾ ಇದೆ, ಮನೆಯಲ್ಲಿ ಆರ್ಥಿಕ ಸಂಕಷ್ಟದಲ್ಲಿರ್ತೀರಾ, ಮನೇಲಿ ಕುಟುಂಬದಲ್ಲಿ ಏನಾದರೂ ತೊಂದರೆ, ಯಾಕೆಂದರೆ ಕುಟುಂಬದವ್ರು ಸೇರಿ ಮಾಡುವಂಥ ಹಬ್ಬ ಇದು. ಕುಟುಂಬದಲ್ಲಿ ಯಾವಾಗ ನಿಮಗೆ ವಿರಸಗಳು ಉಂಟಾಗ್ತಾ ಇದೆ, ಸತಿ ಪತಿಯರ ನಡುವೆ ಜಗಳಗಳು, ವಿನಾಕಾರಣ ಅಪ್ಪ ಮಕ್ಕಳ ನಡುವೆ ತೊಂದರೆಗಳಾಗ್ತಾ ಇರುತ್ತೆ, ಮನೆಯಲ್ಲಿ ಅಭಿವೃದ್ಧಿ ಇಲ್ಲ, ಗುರುಗಳೇನು ಏನೋ ನಮಗೆ ಈ ವರ್ಷ ತುಂಬ ಕಷ್ಟ ಆಗಿತ್ತು ಅನ್ನೋರು ಈ ಮುಂದಿನ ದಿನಗಳು ಅನುಕೂಲಗಳಾಗಲಿ. ಈಗ ಹಿಂದಿನ ಆಗಿದೆಲ್ಲ ನಾವು ಬಿಟ್ಟಾಕ್ಬಿಡ್ಬೇಕು, ಮುಂದೆ ಹೊಸದನ್ನು ನಾವು ಪ್ರಾರಂಭ ಮಾಡುವಂಥದ್ದು. ಯಾರು ನೋಡಿ ಹೊಸದಾಗಿ ಹೊಸ ಉದ್ಯೋಗ, ಹೊಸ ವ್ಯಾಪಾರಗಳು ಪ್ರಾರಂಭ ಮಾಡ್ಕೊಂಡು ಶುಭಪ್ರದವಾಗಿರುವಂತಹ ದಿನ. ನಾವು 3:30
ಮುಹೂರ್ತಗಳು ಅಂತೇಳಿ. ಈ ಪಾಡ್ಯಮಿ ಕೂಡ, ದೀಪಾವಳಿ ಪಾಡ್ಯಮಿ ತುಂಬ ವಿಶೇಷವಾಗಿರುವಂಥದ್ದು. ಈ ದಿನ ಇವತ್ತು ನೀವು ಮಂಗಳವಾರನೋ ಬುಧವಾರನೋ ಆ ಥರ ಏನು ನೋಡೋ ಅವಶ್ಯಕತೆ ಇಲ್ಲ. ಬಲಿಪಾಡ್ಯಮಿ ಯಾವಾಗ ಇದೆ, ನೀವು ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ, ಒಂದು ವ್ಯಾಪಾರನೋ ಅಥವಾ ಉದ್ಯೋಗನೋ ಏನಾದರೂ ಆಗ್ಬೋದು, ಅದನ್ನು ಮಾಡಿ. ನಿಮಗೆ ತುಂಬ ಪ್ರಶಸ್ತವಾಗಿರುವಂಥದ್ದು, ನೀವು ವಿಜಯಶಾಲಿ ಆಗ್ತೀರಾ ಅಂತ ಈ ದಿನ. ಯಾಕಂದರೆ ನೋಡಿ, ಯಾವಾಗ ನಾವು ಅಜ್ಞಾನದಿಂದ ಜ್ಞಾನದೆಡೆಗೆ ಅಂತ ಹೇಳ್ತೀವಿ ದೀಪವನ್ನು ಹಚ್ಚುವಂಥದ್ದು. ನಮ್ಮ ಸಂಪ್ರದಾಯದಲ್ಲಿ ಹಬ್ಬದ ದಿನ ಅಷ್ಟೇ ಅಲ್ಲ, ನಾವು ಬೆಳಗ್ಗೆ ಎದ್ದರೂ ಕೂಡ ದೀಪ ಹಂಚ್ತೀವಿ, ಸಂಜೆ ದೀಪ ಹಂಚುವಂಥದ್ದು ಮನೆಯಲ್ಲಿ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇವತ್ತು ಪಂಚದೀಪ ಅಂತ, ಈಗ ನೋಡಿ, ಒಂದು ಯಾವ್ದಾದ್ರು ದೀಪಸ್ತಂಭ ನಾವು ತೊಗೊಂಡ್ರೆ 5 ಕಡೆ ದೀಪ ಹಾಕುವಂಥದ್ದಿರುತ್ತೆ. ತುಪ್ಪದ ನೋಡಿ, ಆ ದೀಪಕ್ಕೆ ಕೆಲವರು ಈ ಸೀರೆಯೆಲ್ಲ ಉಡಿಸ್ತಾರೆ, ದೀಪಕ್ಕೆ ಅಲಂಕಾರ ಮಾಡುವಂಥದ್ದು, ಅರಿಶಿಣ ಕುಂಕುಮ ಹೂಗಳನ್ನು ಇಟ್ಟು ದೀಪಕ್ಕೆ ವಿಶೇಷವಾಗಿರುವಂತಹ ಪೂಜೆ ಇದನ್ನು ಮಾಡಿ ಮನೆಯಲ್ಲಿ ಹೆಣ್ಮಕ್ಳು ಮಾಡ್ಬೋದು. ಯಾಕಂದರೆ ಇದೆಲ್ಲ ತುಂಬ, ಈ ದೀಪ ಎಲ್ಲ ಅಂತಂದರೆ ಹೆಣ್ಮಕ್ಳು ತುಂಬ ಒಲವು ಜಾಸ್ತಿ ಇರುತ್ತೆ. ಗಂಡು ಮಕ್ಳು ಅಷ್ಟಾಗಿ ತಲೆ ಕೆಡಿಸ್ಕೊಳಲ್ಲ, ಅವರು ಬೇರೆ ವಿಚಾರ, ಅವ್ರ ಪಟಾಕಿ ವಿಚಾರ ಅವ್ರದ್ದು. ಯಾರು ಮನೇಲಿ ಹೆಣ್ಮಕ್ಳು ಇರ್ತೀರಾ ನೋಡಿ, ಮನೆಗೆ ಈ ಬಾಗಿಲಲ್ಲೇ ದೀಪ ಇಡುವಂಥದ್ದು, ಏನಾದರೂ ನಿಮ್ಮ ತುಳಸಿ ಕಟ್ಟೆ ಇರ್ತದೆ ಅಲ್ಲಿ ದೀಪ ಇಡುವಂಥದ್ದು. ಯಾಕೆಂದರೆ ಹೊರಗಡೆ ಅವಶ್ಯಕತೆ, ಯಾಕೆಂದರೆ ಲಕ್ಷ್ಮಿ ಮನೆ ಒಳಗಡೆ ಬರಬೇಕು ಅಂತಂದರೆ ಹೊರಗಡೆ ಎಷ್ಟು ಒಂದು ಏನು ವಾತಾವರಣ ಇರುತ್ತಲ್ಲ, ಆ ವಾತಾವರಣ ಏನು ನೆಗೆಟಿವ್ ಇದ್ರೂ ಕೂಡ ದೀಪದಿಂದ ಎಷ್ಟೋ ದೂರ ಆಗುತ್ತೆ ಅಂತ ನೋಡಿ. ಆ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ನಾವು ದೀಪ ಹಚ್ಚುವಾಗ ಸಾಮಾನ್ಯವಾಗಿ ಆ ಒಂದು ಸಂಕಲ್ಪದಲ್ಲೂ ಕೂಡ ಹೇಳ್ತಾ ಇರ್ತಾರೆ, ಮಂತ್ರದಲ್ಲೂ ಕೂಡ ಹೇಳ್ತಾ ಇರ್ತಾರೆ. ಯಾಕಂದರೆ ಎಲ್ಲಿ ದೀಪ ಪ್ರಜ್ವಲನೆ ಆಗ್ತಾ ಇರುತ್ತೆ ಅಲ್ಲಿರುವಂತಹ ನಕಾರಾತ್ಮಕ ಒಂದು ಏನು ಚಿಂತನೆಗಳು ಕೂಡ ದೂರ ಆಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುವಂಥದ್ದಾಗುತ್ತೆ. ಯಾಕಂದರೆ ಆ ದೀಪದ ಒಂದು ಮಹತ್ವ ಅಷ್ಟಾಗಿರುತ್ತೆ. ಹಾಗಾಗಿ ಈ ದೀಪಾವಳಿ ಹಬ್ಬದಲ್ಲಿ ದೀಪವನ್ನು ಹಚ್ಚುವಂಥದ್ದು ಮನೆಯಲ್ಲಿ, ಏನು ದೀಪಸ್ತಂಭ ದೇವರ ಒಂದು ಕೋಣೆಯಲ್ಲಿ ಒಂದು 5 ದೀಪಗಳನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ, ಭಗವಂತನ ಆಶೀರ್ವಾದಕ್ಕೊಳಗಾಗ್ತೀರಾ ಮತ್ತು ತುಂಬ ಪ್ರಶಸ್ತವಾಗಿರುವಂಥದ್ದು. ಯಾಕಂದರೆ ಮನೆಯಲ್ಲಿ ಯಾವಾಗ ದೀಪಾರಾಧನೆ ಆಗ್ತಿರುತ್ತೆ ಮನೆಯಲ್ಲಿರುವ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ನೀವು ನೋಡಿ, ಈಗ ಏನಾದರೂ ಒಂದು ಕೆಲಸ ಆಗಬೇಕು ಅಂತಂದರೆ ಇವಾಗಲೂ ಕೂಡ ನಾವು ಒಂದು ಮಾತು ಹೇಳ್ತೇವೆ, ಅಗ್ನಿ ಸಾಕ್ಷಿಯಾಗಿ ಅಂತ ಹೇಳ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ಆ ಒಂದು ಯಜ್ಞಕ್ಕೆ ಅಥವಾ ಅಗ್ನಿಗೆ ತುಂಬ ವಿಶೇಷವಾಗಿರುವಂಥ ಸ್ಥಾನಮಾನ. ಹಾಗಾಗಿ ಯಾವಾಗ ಅಗ್ನಿ ಸಾಕ್ಷಿ ಅಂತ ಹೇಳ್ತಾರೆ, ಆ ದೀಪಕ್ಕೆ ಅಷ್ಟು ಮಹತ್ವ, ಅಷ್ಟು ಶಕ್ತಿ ಇರುತ್ತೆ ಅಂತ. ಹಾಗಾಗಿ ಇನ್ನೇನು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ದೀಪಗಳನ್ನು ಪೂಜೆ ಮಾಡಿ, ದೀಪಕ್ಕೆ ಆರಾಧನೆ ಮಾಡಿ, ಧೂಪಗಳಿಂದ ಪೂಜೆ ಮಾಡಿದಾಗ ನಿಮಗೆ ತುಪ್ಪದ ದೀಪವನ್ನು ಹಂಚಿ. ಮಹಾಲಕ್ಷ್ಮಿಗೆ ತುಂಬ ಸರ್ವಶ್ರೇಷ್ಠ ಅಂತ ಹೇಳುತ್ತೆ. ಲಕ್ಷ್ಮಿ ಕಟಾಕ್ಷ ಆಗುತ್ತೆ, ಆರ್ಥಿಕ ಸಂಕಷ್ಟ ದೂರ ಆಗ್ತೀರಾ, ಹಣದ ವಿಚಾರವಾಗಿ ಸಾಲಬಾಧೆಗಳಿದ್ರೂ ಕೂಡ ಈ ವರ್ಷ ನಿವಾರಣೆ ಆಗುವಂಥದ್ದಾಗುತ್ತೆ. ಗುರುಗಳೇ, ದೀಪಾವಳಿ ಹಬ್ಬದ ಮಹತ್ವ ಜೊತೆಗೆ ದೀಪದ ಮಹತ್ವವನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ತಿಳಿಸಿದ್ದೀರಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ತಾವು ಸಹ ಗುರುಗಳನ್ನು ನೇರವಾಗಿ ಭೇಟಿ ಮಾಡಬಹುದು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ನ ಮುಖಾಂತರವಾಗಿ. ಇದಾಗಿತ್ತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಬೃಹತ್ ಜಾತಕ. ಇದು ಅಶ್ವಗ ಸುದ್ದಿವಾಹಿನಿ ಸತ್ಯಾನ್ವೇಷಣೆಯ ಓಟದಲ್ಲಿ.